Hello, dear student, welcome to the class. In this class, we will discuss some numericals. Let us see the problem. A solution containing 18 gram of non-volatile non-electrolyte solute is dissolved in 200 gram of water, freezes at 272.07 Kelvin. Calculate the molecular mass of solute given Kf is equals to 1.86 Kelvin kg per mole. See the problem properly. Read it once. Okay. Here, what are the given things? 18 gram of non-volatile non-electrolyte solute means W2 is equals to 18 gram is dissolved in 200 gram of water. So this water will act as solvent, that is W1 is equals to 200 gram. Next, Kf is given is 1.86 Kelvin kg per mole. Next, it will freezes at 272.07 Kelvin means here water is the solvent, the freezing point of water is 0 degrees Celsius, that means 273 Kelvin, right? So here this solvent, on adding this gram of non-electrolyte solute, will freezes, that freezing point is 272.07 Kelvin means delta Tf is equals to Tf naught minus Tf 273, because this one is the freezing point of solvent. So on adding, the freezing point becomes 272.07 Kelvin. So you have to find out M2 value. ಸೊ ಈ ಕ್ವಶನನ್ನು ಓದ್ರಿ ಕರೆಕ್ಟಾಗಿ. ಸೊಲ್ಯೂಷನ್ ಕಂಟೈನಿಂಗ್ 18 ಗ್ರಾಮ್ ಆಫ್ ನಾನ್ ವೊಲಟೈಲ್ ನಾನ್ ಇಲೆಕ್ಟ್ರೋಲೈಟ್ ಸೊಲ್ಯೂಟ್, ಅಂದರೆ ಅಲ್ಲಿ 18 ಗ್ರಾಮ್ ಆಫ್ ಸೊಲ್ಯೂಟನ್ನು ಆ್ಯಡ್ ಮಾಡಿದ್ದಾರೆ, ಅಂದರೆ W2 ಈಸ್ ಈಕ್ವಲ್ಸ್ ಟು 18 ಗ್ರಾಮ್ ಈಸ್ ಡಿಸಾಲ್ವ್ಡ್ ಇನ್ 200 ಗ್ರಾಮ್ ಆಫ್ ವಾಟರ್. ಸಾಲ್ವೆಂಟ್ ಎಷ್ಟಿದೆ, ದಟ್ ಈಸ್ ಮಾಸ್ ಆಫ್ ದ ಸಾಲ್ವೆಂಟ್ W1 200 ಗ್ರಾಮ್. ಸೊ ಅದನ್ನು ಆ್ಯಡ್ ಮಾಡಿದವಾಗ ಅದೇನಾಗುತ್ತೆ, ಫ್ರೀಸ್ ಆಗುತ್ತೆ. ಆ ಫ್ರೀಸಿಂಗ್ ಪಾಯಿಂಟ್ ಎಷ್ಟಿದೆ, 272.07 Kelvin. ಸೊ ನೀವೇನು ಮಾಡಬೇಕು, ಮೊಲಿಕ್ಯುಲರ್ ಮಾಸ್ ಆಫ್ ದ ಸೊಲ್ಯೂಟ್ ಅಂದರೆ M2ವನ್ನು ಫೈಂಡ್ ಔಟ್ ಮಾಡಬೇಕು. Kf ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ, 1.86 ಕೆಲ್ವಿನ್ kg ಪರ್ ಮೋಲ್. ಸೊ ಇಲ್ಲಿ ಡೆಲ್ಟಾ Tf ಫಾರ್ಮುಲಾ ಗೊತ್ತಿದೆ, Tf ನಾಟ್ ಮೈನಸ್ Tf ನಾಟ್ ಅಂದರೆ ದಟ್ ಫ್ರೀಸಿಂಗ್ ಪಾಯಿಂಟ್ ಆಫ್ solvent minus Tf on addition solution in the freezing point. So ಇಲ್ಲಿ 273 minus 272.07 Kelvin. Next, apply the freezing point, depression in freezing point formula. Delta Tf is equals to Kf into W2 into 1000 divided by M2 into W1. This one formula you already learned in a previous class, right? Next, here the unknown thing is M2. M2ವನ್ನು ಫೈಂಡ್ ಔಟ್ ಮಾಡಬೇಕಲ್ವಾ, rearrange the formula. M2 is equals to, ಇದು ಈ ಕಡೆ ಬರುತ್ತೆ, Kf as it is, W2 as it is, 1000 as it is divided by delta Tf. ಅದೇನಾಯಿತು, ನ್ಯೂಮರೇಟರಲ್ಲಿರೋದು ಡಿನಾಮಿನೇಟ್ರಿಗೆ ಬರುತ್ತೆ, ಡೆಲ್ಟಾ Tf ಇಂಟು W1. ಸಿಂಪಲ್ ಸಬ್ಸ್ಟಿಟ್ಯೂಷನ್, ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಇಟ್ ಈಸ್ 1.86 into 80 into 1000 divided by 273 minus 272.07. ಸೊ ಇದನ್ನು ಇದೇ ಥರ ಬರೀಬೇಕು ಅಂತಿಲ್ಲ, ನೀವು ಇಲ್ಲಿ ಡಿಫ್ರೆನ್ಸನ್ನು ಕೂಡ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಬರಿಬೋದು, ಇಂಟು 200. ಸೊ ಆನ್ ಸಿಂಪ್ಲಿಫಿಕೇಶನ್ ಯು ವಿಲ್ ಎಂಡ್ ಅಪ್ ವಿತ್ ದ ವ್ಯಾಲ್ಯೂ 180 ಗ್ರಾಮ್ ಪರ್ ಮೋಲ್. ಸೊ ದಟ್ ಈಸ್ ದ ಮೊಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್. ಸೊ ಪ್ರಾಬ್ಲಮನ್ನು ಕರೆಕ್ಟಾಗಿ ನೋಡಿಕೊಡ್ರಿ. ಸೊ ಈ ಪ್ರಾಬ್ಲಮನ್ನು 2015 ಮಾರ್ಚ್ ಪೇಪರಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ಟಾಪಿಕ್. Acetone boils at 56.3
38 degrees Celsius and a solution of 1.41 gram of an organic compound in 20 gram of acetone boils at 56.8 degrees Celsius. Calculate the molar mass of organic compound. Given Kb is equals to 1.67 Kelvin kg per mole. See the problem properly. ಏನು ಕೊಟ್ಟಿದ್ದಾರೆ, ಅಸಿಟೋನ್ ಬಾಯ್ಲ್ಸ್ ಎಟ್, ಅಸಿಟೋನ್ ಅನ್ನುವಂಥದ್ದು 56.38 ಡಿಗ್ರಿ ಸೆಲ್ಸಿಯಸಲ್ಲಿ ಬಾಯ್ಲ್ಸ್ ಆಗುತ್ತೆ ಆ್ಯಂಡ್ ಅ ಸೊಲ್ಯೂಷನ್ ಆಫ್ 1.41 ಗ್ರಾಮ್ ಆಫ್ ಆನ್ ಆರ್ಗ್ಯಾನಿಕ್ ಕಂಪೌಂಡ್. ಸೊ ಇಷ್ಟು ಗ್ರಾಮ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ಅಂದರೆ ಇದು ಸೊಲ್ಯೂಟ್ ಆಗಿ ಆ್ಯಕ್ಟ್ ಆಗ್ತಾ ಇರುತ್ತೆ. ಅದನ್ನು ಏನು ಮಾಡ್ತೀರಾ ಅಂದರೆ 20 ಗ್ರಾಮ್ ಆಫ್ ಅಸಿಟೋನಿಗೆ ಆ್ಯಡ್ ಮಾಡ್ತೀರಾ. ಅಸಿಟೋನ್ ಏನಾಯಿತು ನಿಮ್ಮದು ಸಾಲ್ವೆಂಟ್ ಆಯಿತು, ಆರ್ಗ್ಯಾನಿಕ್ ಕಂಪೌಂಡು ಸೊಲ್ಯೂಟ್ ಆಯಿತು. ಸೊ ಅದನ್ನು ಆ್ಯಡ್ ಮಾಡಿದವಾಗ ಬಾಯ್ಲಿಂಗ್ ಪಾಯಿಂಟ್ ಏನಾಯಿತು 56.88 ಡಿಗ್ರಿ ಸೆಲ್ಸಿಯಸ್. ಸೊ ಇನಿಷಿಯಲ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿದೆ 56.38 ಡಿಗ್ರಿ ಸೆಲ್ಸಿಯಸ್ ಇದೆ. ಆಫ್ಟರ್ ದ್ಯಾಟ್ ಇಟ್ ವಿಲ್ ಚೇಂಜಸ್ ಟು 56.88 ಡಿಗ್ರಿ ಸೆಲ್ಸಿಯಸ್. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಆರ್ಗ್ಯಾನಿಕ್ ಕಂಪೌಂಡ್. ಗಿವನ್ Kb is equals to 1.67 ಕೆಲ್ವಿನ್ kg per ಮೋಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ W2 ಅನ್ನುವಂಥದ್ದು ಸೊಲ್ಯೂಟು, ಅದರ ಮಾಸ್ ಎಷ್ಟಿದೆ 1.41 ಗ್ರಾಮ್. W1 ಅನ್ನುವಂಥದ್ದು ಸಾಲ್ವೆಂಟು 20 ಗ್ರಾಮ್. Kb ವ್ಯಾಲ್ಯೂ ಕೊಟ್ಟಿದ್ದಾರೆ 1.67 ಕೆಲ್ವಿನ್ kg per ಮೋಲ್. ನೆಕ್ಸ್ಟ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಮೀನ್ಸ್ ಇನ್ಕ್ರೀಸ್ ಇನ್ ಅ ಬಾಯ್ಲಿಂಗ್ ಪಾಯಿಂಟ್. ಇನಿಷಿಯಲ್ ಎಷ್ಟಿತ್ತು 56.38 ಡಿಗ್ರಿ ಸೆಲ್ಸಿಯಸ್ ಇತ್ತು. ಅದಕ್ಕೆ ಆರ್ಗ್ಯಾನಿಕ್ ಕಂಪೌಂಡನ್ನು ಆ್ಯಡ್ ಮಾಡಿದವಾಗ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಾಯಿತು ಇನಿಷಿಯಲು 56.38 ಇತ್ತು. ಆರ್ಗ್ಯಾನಿಕ್ ಕಂಪೌಂಡನ್ನು ಆ್ಯಡ್ ಮಾಡಿದವಾಗ 56.88 ಆಯಿತು. ಡಿಫ್ರೆನ್ಸಿನ ಬಾಯ್ಲಿಂಗ್ ಪಾಯಿಂಟ್ ಡೆಲ್ಟಾ ಟಿ ಬಿಯನ್ನು ಫೈಂಡ್ ಔಟ್ ಮಾಡ್ತೀರಾ. ಸೊ ಇಲ್ಲಿ ಯಾವುದು ಅನ್ನೌನ್ ಟರ್ಮು M2 ಅನ್ನುವಂಥದ್ದು ಅನ್ನೌನ್ ಟರ್ಮ್. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ M2 ವ್ಯಾಲ್ಯೂ by using the formula delta TB is equals to Kb into W2 into 1000 divided by W1 into M2. ಸೊ ಇದು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಫಾರ್ಮುಲಾಸನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ M2 ವ್ಯಾಲ್ಯೂ ಅನ್ನೋನ್ ಇದೆ. M2 is equals to Kb into W2 into 1000 divided by delta TB into W1. ನೆಕ್ಸ್ಟ್ ಏನು ಮಾಡ್ತೀರಾ, ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. 1.67 ಇಂಟು 1.41 ಇಂಟು 1000 ಡಿವೈಡೆಡ್ ಬೈ, ಸೊ ಇದನ್ನು ಮೈನಸ್ ಮಾಡಿ ಡೈರೆಕ್ಟಾಗಿ ಬರಿಬೋದು, ಅಥವಾ ನಾನು ಆ್ಯಸ್ ಇಟ್ ಈಸ್ ಬರಿತೇನೆ 56.88 ಮೈನಸ್ 56.38 ಇಂಟು 20. ಸೊ ಆನ್ ಸಿಂಪ್ಲಿಫೈಯಿಂಗ್ ದಿಸ್ you will get the answer 235.47 gram per mole. So this is the molar mass of the organic compound. ಫಸ್ಟು ಪ್ರಾಬ್ಲಮನ್ನು ಕರೆಕ್ಟಾಗಿ ಓದ್ಕೊಳ್ರಿ. ಗಿವನ್ ಡಾಟಾವನ್ನು ಬರೀಬೇಕು. ಆಮೇಲೆ ಯಾವ ಫಾರ್ಮುಲಾ ಅದು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಇದೆಯೋ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇದೆಯೋ ಅಂತ ಐಡೆಂಟಿಫೈ ಮಾಡಿರಿ. ಸೊ ಅದರ ಕರೆಸ್ಪಾಂಡಿಂಗ್ ಫಾರ್ಮುಲಾವನ್ನು ಬರೀರಿ. ಅದಾದಮೇಲೆ ಏನು ಮಾಡಬೇಕು, ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದರೆ ಯು ವಿಲ್ ಗೆಟ್ ದ molar mass of the organic compound. Okay, next we will discuss one more problem. See the problem. The vapor pressure of pure benzene at a certain temperature is 0.850 bar. ಬಾರಿಯಾಕೆಯಲ್ಲಿ ಪ್ರೆಷರನ್ನು ಕೊಡ್ತಾ ಇರೋದು. ನಾನ್ ವೊಲಟೈಲ್ ನಾನ್ ಇಲೆಕ್ಟ್ರೋಲೈಟ್ solid weighing 0.5 gram when added to 39.0 gram of benzene. Molar mass of benzene is given 78 gram per mole. Vapor pressure of the solution then is 0.845 bar. What is the molar mass of the solid substances? So ಪ್ರಾಬ್ಲಮನ್ನು ಕರೆಕ್ಟಾಗಿ ಓದಿ. ಸೊ ಲಾಸ್ಟ್ ಎರಡು ಪ್ರಾಬ್ಲಮ್ಮು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟು, ಡಿಫ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇತ್ತು. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಪ್ರೆಷರನ್ನು ಕೊಟ್ಟಿದ್ದಾರೆ ಅಂದರೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರನ್ನು ಆ ಫಾರ್ಮುಲಾದ ಮೇಲೆ ಅಥವಾ ಆ ಕನ್ಸೆಪ್ಟ್ ಮೇಲೆ ಈ ಪ್ರಾಬ್ಲಮ್ ಡಿಪೆಂಡ್ ಆಗಿದೆ.
Clear? Okay. So what are the given thing? P1 not, that is 0.850 ಬಾರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 0.850 ಬಾರ್ ಪ್ಯೂರ್ ಬೆನ್ಝೀನ್ ಇಂದಿದೆ. ನೆಕ್ಸ್ಟ್ P1 ಕೊಟ್ಟಿದ್ದಾರಾ, ದಟ್ ಈಸ್ 0.845 ಬಾರ್. ನೆಕ್ಸ್ಟ್ molar mass of benzene is 78 gram per mole. W2 value is 0.5 ಗ್ರಾಮ್. ನಾನ್ ಇಲೆಕ್ಟ್ರೋಲೈಟ್ ಸಾಲಿಡ್ ಅಂತ ಇದೆ, ಸೊ ಅದು ಸೊಲ್ಯೂಟ್ ಆಯಿತು. ಸೊ ಸೊಲ್ಯೂಟಿನ ಮಾಸ್ ಎಷ್ಟಾಯಿತು? 0.5 ಗ್ರಾಮ್. W1 ಬೆನ್ಝೀನ್ ಎಷ್ಟಿತ್ತು? 39 ಗ್ರಾಮ್. ಸೊ ಇಲ್ಲಿ P1 ನಾಟ್ ಗೊತ್ತಿದೆ, P1 ಗೊತ್ತಿದೆ, M1 ಗೊತ್ತಿದೆ, W2 ಗೊತ್ತಿದೆ, W1 ಗೊತ್ತಿದೆ. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಫಾರ್ಮುಲಾ ನೆನಪಿದೆನಾ? ಇಟ್ ಈಸ್ P1 naught minus P1 divided by P1 naught is equals to W2 M1 divided by M2 W1. ಫಾರ್ಮುಲಾ ಕರೆಕ್ಟಾಗಿ ನೆನ್ಪಿಟ್ಕೊಡ್ರಿ, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರು. ಸೊ ಗಿವನ್ ಡಾಟಾನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ರಿ. P1 ನಾಟ್ ವ್ಯಾಲ್ಯೂ ಎಷ್ಟಿದೆ? 0.850 ಮೈನಸ್ P1 ಎಷ್ಟಿದೆ? 0.845 ಡಿವೈಡೆಡ್ ಬೈ ಅಗೇನ್ P1 ನಾಟ್ 0.850, that is equals to W2 ಎಷ್ಟಿದೆ? 0.5 ಅನ್ನು ಬರೀರಿ. ನೆಕ್ಸ್ಟ್ M1 ಎಷ್ಟಿದೆ? 78 ಡಿವೈಡೆಡ್ ಬೈ M2 ನೀವು ಫೈಂಡ್ ಔಟ್ ಮಾಡಬೇಕು, ಇಂಟು 39. ಸೊ ನೆಕ್ಸ್ಟ್ ಏನು ಮಾಡಿರಿ? ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಕ್ರಾಸ್ ಮಲ್ಟಿಪ್ಲಿಕೇಶನು ಸಿಂಪಲ್ ಮಲ್ಟಿಪ್ಲಿಕೇಶನ್ ಮಾಡಿರಿ. You will end up with the value M2 is equals to 170 ಗ್ರಾಮ್ ಪರ್ ಮೋಲ್. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕು. ಕ್ಯಾಲ್ಕುಲೇಟ್ ಮಾಡಿ ಅಷ್ಟೇ ಆನ್ಸರ್ ಬರುತ್ತಂತ ಒಂದ್ಸಲ ವೆರಿಫೈ ಮಾಡಿ. ಥ್ಯಾಂಕ್ ಯು.